ಸ್ನೇಹಿತರೆ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಿ? ನಾನು ಗುಬ್ಬಚ್ಚಿ ಸತೀಶ್. ಸೊ ಈ ವಿಡಿಯೋದಲ್ಲಿ ಏನು ಮಾತಾಡೋದು, ಇವತ್ತು ಟಾಕ್ಸಿಕ್ ಬಹು ನಿರೀಕ್ಷಿತ ನಟ ಯಶ್ ಅವರ ಅಭಿನಯದ ಟಾಕ್ಸಿಕ್ ಸಿನಿಮಾ ಈ ತಿಂಗಳು ಮಾರ್ಚ್ 19ರಂದು ರಿಲೀಸ್ ಆಗ್ತಿದೆ. ಆ ಸಂದರ್ಭದಲ್ಲಿ ಈಗಾಗಲೇ 2 ಟೀಸರ್ ರಿಲೀಸ್ ಆಗಿದೆ. ಸೊ ಇವತ್ತೊಂದು ಸಾಂಗ್ ರಿಲೀಸ್ ಆಗುತ್ತೆ 12:59 ಅಂತ ಮುಂಚೆನೇ ಹೇಳಿದರು. 2 ಪೋಸ್ಟರ್ ಕೂಡ ರಿಲೀಸ್ ಮಾಡಿದ್ರು. ಭಾಳ ವೆಯ್ಟ್ ಮಾಡಿ ಈ ಸಾಂಗ್ನ ನೋಡಿದೆ. ಇದ್ರ ಬಗ್ಗೆ ರಿಯಾಕ್ಷನ್ ನಂದು ಏನು ಹೇಳಬೇಕಂದ್ರೆ, ಐ ಆಮ್ ವೆರಿ ಮಚ್ ಡಿಸಪಾಯಿಂಟೆಡ್ ಅಬೌಟ್ ದಿಸ್ ತಬಾಹಿ ಸಾಂಗ್. ತುಂಬ ಬೇಜಾರಾಯಿತು. ಯಾಕೆ ಅಂತ ಹೇಳ್ತೀನಿ. ಒಂದು ಇಷ್ಟು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವಿ ಸಾಂಗ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ, ಇವತ್ತು ರಿಲೀಸ್ ಆಗುತ್ತೆ ನೋಡೋಣ ಅಂತ. ಈ ಫಸ್ಟ್ ಪೋಸ್ಟರ್ ತಬಾಹಿ ಅಂತ ಏನು ಬಿಡುಗಡೆ ಆಗಿದ್ರು, ಅದರಲ್ಲಿ ಹೀರೋಯಿನ್ ಮುಖ ಕಾಣ್ತಿಲ್ಲ ಅಂತ ಸ್ವಲ್ಪ ಜನ ಭಾಳ ಜನ ಬೇಜಾರು ಮಾಡ್ಕೊಂಡ್ಮೇಲೆ 2ನೇ ಪೋಸ್ಟರ್ ಬಿಟ್ಟರು. ಅದರಲ್ಲಿ ಅವರು ನಟಿ ಕಿಯಾರಾ ಅಡ್ವಾಣಿ ಅಂತ ಗೊತ್ತಾಯಿತು. ಫಸ್ಟ್ ಪೋಸ್ಟರ್ನಲ್ಲಿ ಭಾಳ ಕ್ಯೂರಿಯಾಸಿಟಿ ಇತ್ತು, ಯಾರು ಹೀರೋಯಿನ್ ಅನ್ನೋದು. ಸೆಕೆಂಡ್ ಪೋಸ್ಟ್ರಲ್ಲಿ ಕಿಯಾರಾ ಅಡ್ವಾಣಿ ಅವರು ಬಾಲಿವುಡ್ ನಟಿ, ಅವರೇ ಹೀರೋಯಿನ್ ಅಂತ ಕೂಡ ಗೊತ್ತಾಯಿತು. ಸೊ ಅಲ್ಲಿ ಕೆಲವರು ಕನ್ನಡಿಗರು ಎಸ್ಪೆಷಲಿ ರುಕ್ಮಿಣಿ ವಸಂತ್ ಅವರು ಇರ್ಬೋದಾ ಅನ್ನೋ ಒಂದು ಅನುಮಾನ ಇತ್ತು. ಕೆಲವರಿಗೆ ರುಕ್ಮಿಣಿ ವಸಂತ್ ಅವರು ಅಷ್ಟು ಬೋಲ್ಡಾಗಿ ಕಾಣಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅನ್ಸಂತಿದ್ರೇನೋ ಅವರೆಲ್ಲ ಸದ್ಯ ನಿಟ್ಟುಸಿರು ಬಿಟ್ಟು ಆರಾಮಾಗಿ ಇಲ್ಲ ಇವರು ಬಾಲಿವುಡ್ ಹೀರೋಯಿನ್ನು ಅಂತ ಸುಮ್ಮನಾದರು. ಮೊದಲನೇ ಟೀಸರಲ್ಲಿ ಟಾಕ್ಸಿಕ್ ಸಿನಿಮಾ ಯಾವಾಗ ಮಾರ್ಚ್ 19 ಅನ್ನೋದು ಮುಂಚೆನೇ ಗೊತ್ತಾಗಿತ್ತು. ಅದರಲ್ಲಿ ರಾಯ ಅನ್ನೋ ಒಂದು ಕ್ಯಾರೆಕ್ಟ್ರು ಇಂಟ್ರಡಕ್ಷನ್ನು ಅಮೋಘವಾಗಿ ತೋರಿಸಿದ್ರು. ಸೊ ಅದಾದ ನಂತರ ಈಗ ಮೊನ್ನೆ ಇನ್ನೊಂದು ಟೀಸರ್ ಬಂದಿತ್ತಲ್ಲ, ಅದರಲ್ಲಿ ಇನ್ನೊಂದು ಪಾತ್ರ ಯಂಗ್ ನಟ ರಾಕಿಂಗ್ ಸ್ಟಾರ್ ಯಶ್ ಅವ್ರದ್ದು. ಸೊ ಅವರ ಒಂದು ಲುಕ್ ಏನಿತ್ತು, ಅದು ಟಿಕೆಟ್ ಅನ್ನಂತ ಆ ಪಾತ್ರದ ಹೆಸರು. ಅದು ಭಾಳ ಏನೋ ಸಮಥಿಂಗ್ ಈಸ್ ದೇರ್. ಇನ್ನು ಈಗ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಅಂದಮೇಲೆ ಕ್ವೈಟ್ ನ್ಯಾಚುರಲಿ ಪ್ರತಿದಿನ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಆಗ್ತಾನೆ ಇರುತ್ತೆ. ಈ ರೀತಿ ಇದರಲ್ಲಿ ಇವತ್ತಿದ್ದಾಗ ನನಗನ್ಸಿದ್ದು ಭಾಳ ಜನಕ್ಕೇನು ಎಲ್ಲರಿಗೂ ಇದಾಗಿದೆ. ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ, ಝೀ ಮ್ಯೂಸಿಕ್ ಕಂಪನಿಯವರು ಆಡಿಯೋ ರೈಟ್ಸ್ ತೊಗೊಂಡಿರೋದು. ಅಲ್ಲಿ ನಾನು ಕನ್ನಡ ಮತ್ತು ಹಿಂದಿನೂ ಚೆಕ್ ಮಾಡಿ ನೋಡಿದೆ, ಎಲ್ಲ ಭಾಷೆಯಲ್ಲೂ ಬಿಡುಗಡೆ ಆಗಿದೆ. ಈಗ ಕನ್ನಡದಾದರೂ ನಿಮಗೆಲ್ಲ ಗೊತ್ತಲ್ಲ, ಪ್ಯಾನ್ ಇಂಡಿಯಾ, ಪ್ಯಾನ್ ಗ್ಲೋಬಲ್ ಸಿನಿಮಾ. ಇಂಗ್ಲೀಷು ಮತ್ತು ಕನ್ನಡ ಎರಡರಲ್ಲೂ ಒಟ್ಟಿಗೆ ಶೂಟ್ ಆಗ್ತಾಯಿದೆ, ಡಬ್ ಆಗ್ತಾಯಿದೆ ಬೇರೆ ಲ್ಯಾಂಗ್ವೇಜ್ಗೆ ಅಂತೆಲ್ಲ. ಭಾಳ ಡಿಸಪಾಯಿಂಟ್ ಆಯಿತು. ಯಾಕಂದರೆ ರೇಡಿಯೋದಲ್ಲಿ ಕೇಳ್ದಂಗೆ ಆಯ್ತು ಈ ವಾರ್ಡ್ನ, ತಬಾಹಿ ಅಂತ ವಿಶಾಲ್ ಮಿಶ್ರಾ ಅನ್ನೋರೇ ಕಂಪೋಸ್ ಮಾಡಿ ಹಾಡು ಹೇಳಿರೋದು. ಕನ್ನಡದಲ್ಲಿ ಯೋಗರಾಜ್ ಭಟ್ ಅವರ ಸಾಹಿತ್ಯ ಇದೆ. ಆ್ಯಸ್ ಯೂಶುವಲ್ ಇತ್ತೀಚಿನ ಸಿನಿಮಾಗಳಲ್ಲಿ ಸಾಹಿತ್ಯ ಸುಮ್ಮನೆ ಬರೆದಿರ್ತಾರೆ, ಇರುತ್ತೆ, ಬಟ್ ಅದು ಮ್ಯೂಸಿಕ್ ಜಾಸ್ತಿ ಕೇಳಿಸೋದ್ರಿಂದ ಸಾಹಿತ್ಯಕ್ಕೇನಷ್ಟು ಮಹತ್ವ ಇರೋಲ್ಲ. ಇದೆ ತಬಾಹಿ ಅನ್ನೋದು ಭಾಳ ಜೋರಾಗಿ ಕೇಳಿಸ್ತಾ ಇದೆ. ತಬಾಹಿ ಅಂದರೆ ದ ಡಿಸ್ಟ್ರಕ್ಟರ್ ಅಂತ, ದ ಡಿಸ್ಟ್ರಕ್ಟರ್ ಅಂತ ಎಲ್ಲ ಆಗುತ್ತೆ. ಇಂಗ್ಲೀಷ್ನಲ್ಲಿ ತಗೋಬೇಕಂದ್ರೆ ವಿನಾಶ, ಎಲ್ಲ ಸರ್ವನಾಶ ಆಗುವ ಒಂದು ಅರ್ಥ ಕೂಡ ಅದು ಹಿಂದಿ ಪದ ತಬಾಹಿ ಅನ್ನೋದು. ಸೊ ಈ ಹಾಡು ಲಿರಿಕಲಿ ಅಷ್ಟೇ, ಒಂದು ಮ್ಯೂಸಿಕ್ ಅಷ್ಟೇ ಕೇಳ್ತಾ ಇದೆ. ನಮಗೆ ವಿಜುವಲ್ಸ್ ಬೇಕಿತ್ತು, ಬಹುಮುಖ್ಯವಾಗಿ ವಿಜುವಲ್ಸ್ ಇರಬೇಕಿತ್ತು. ಅಟ್ಲೀಸ್ಟ್ ಬೇಡ ಅಂದರೂ ಲಿರಿಕಲ್ ವಿಡಿಯೋನಾದರೂ ಇರಬೇಕಿತ್ತಲ್ವಾ. ಯಾಕೆ ಹಿಂಗೆ ಮಾಡಿದ್ರು ಟಾಕ್ಸಿಕ್ ತಂದವರು ಗೊತ್ತಿಲ್ಲ. ಅವ್ರಿಗೂ ಇನ್ನೂ ಪ್ರಿಪೇರ್ ಆಗಿಲ್ವಾ, ಪೂರ್ತಿ ವಿಡಿಯೋ ಎಡಿಟ್ ಆಗಿಲ್ವಾ ಅದು ಕೂಡ ಗೊತ್ತಿಲ್ಲ. 19ಕ್ಕೆ ಸಿನಿಮಾ ಅಂತೂ ಬರಲೇಬೇಕು. ಈಗಾಗಲೇ ದಿನಾಂಕ ನಿಗದಿ ಆಗಿದೆ, ಬರಲಿ ನೋಡೋಣ ಸಿನಿಮಾ. ಒಟ್ಟಿನಲ್ಲಿ ಆ್ಯಸ್ ಯೂಶುವಲ್ ಇವತ್ತು ಅಪ್ಡೇಟೆಡ್ ಟೆಕ್ನಾಲಜಿ ಪ್ರಕಾರ ವಿಜುವಲ್ಸು, ಮೇಕಿಂಗು ಎಲ್ಲ 100% ದೊಡ್ಡ ಬಜೆಟ್ ಸಿನಿಮಾ ಕೂಡ ಇದು ಚೆನ್ನಾಗಿರುತ್ತೆ. ಬಟ್ ಇವತ್ತಾಗಿದ್ದಂಥ ಡಿಸಪಾಯಿಂಟು. ದಯವಿಟ್ಟು ಸಿನಿಮಾ ಟೀಮ್ ಅವರು ಮುಂದೆ ಮಾಡೋಕ್ಕೆ ಹೋಗಬೇಡಿ. ಭಾಳ ನಿರೀಕ್ಷೆ ಇಟ್ಕೊಂಡಿರ್ತೀವಿ, ಒಂದು ಸಿನಿಮಾ ಬರ್ತಾಯಿದೆ, ಅದು ಇಷ್ಟು ದೊಡ್ಡ ಸಿನಿಮಾ, ಇಷ್ಟು ವರ್ಷದ ನಂತರ ಕಾಯ್ತಾ ಇರ್ತೀವಿ, ಒಳ್ಳೆ ಸಿನಿಮಾ ನೋಡಬೇಕು, ಒಳ್ಳೆ ಒಂದು ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಸಿಗಬೇಕು ಅಂತ. ಆಯಿತು ಸ್ನೇಹಿತರೆ, ನಿಮ್ಗೇನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಎಲ್ರಿಗೂ ಧನ್ಯವಾದಗಳು.